ಇವಾಗ ನಾನು ಪೊಂಗಲ್ ಇಡಬೇಕು. ನಮ್ಮ ಮನೆ ದೇವರು ಇಲ್ಲಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಪೊಂಗಲ್ಲಿಟ್ಟು ಪೂಜೆ ಮಾಡಬೇಕು. ವರ್ಷಕ್ಕೊಂದು ಸತಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನನಗೆ ವರ್ಷ ಪೂರ್ತಿ ಮನಃಶಾಂತಿ, ಸುಖ, ಕೆಲಸದ ಕಡೆ, ಕೆಲಸ ಮಾಡೋ ಕಡೆ ಏನು ಸಮಸ್ಯೆ ಇಲ್ಲದೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಈ ದೇವ್ರನ್ನ ಇಟ್ಟು 4 ವರ್ಷ ಆಯಿತು. ತುಂಬ ಶಕ್ತಿ. ಪೂಜೆ ಮಾಡಬೇಕಾದ್ರೆ ನನಗಂತೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಅಷ್ಟು ಶಕ್ತಿಶಾಲಿ ದೇವರು. ಬೋಯಿಕೊಂಡ ಗಂಗಮ್ಮ ಅಂತ ಕರಿತೀವಿ. ಅದರ ಹೆಸರಿಂದ ನಾವಿಲ್ಲಿ ಒಂದು ಪುಟ್ಟ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಬಂದ್ವಿ. ನಮ್ಮ ಭಾವ ಅವ್ರಿಗೆ 20 ವರ್ಷ ಮಕ್ಕಳಿಲ್ಲದೆ ಇದ್ದರು. ಅವ್ರಿಗೆ ಮಗು ಹುಟ್ಟಿತು ಇಲ್ಲಿ ಬೇಡ್ಕೊಂಡ್ಮೇಲೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಕ್ಕದಾಗಿ, ತೋರಿಸ್ತೀನಿ ರೀ. ಇಲ್ಲಿ ಅದು ಮುಂಚೆ ಇಲ್ಲಿತ್ತು, ಲಾಸ್ಟಲ್ಲಿ ಅಲ್ಲಿ ಮನೆ ಹತ್ರ ಇತ್ತು. ತಿರ್ಗಾ ತಗೊಂಡು ಬಂದು ಇಲ್ಲಿಟ್ಟು ಹಿಂದೆಗಡೆ ಒಂದು ಬೇವಿನ ಮರ ನೆಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗಂತೂ ಆ ಬೇವಿನ ಮರನ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಚಿಕ್ಕದಾಗಿ ನೆಟ್ಟಿದ್ದು ಇವಾಗ ತುಂಬ ದೊಡ್ಡದಾಗಿ ಬೆಳೆದಿದೆ ನೋಡಿ. ನಮ್ಮ ಭಾವ ಅವರು ಇವಾಗೆಲ್ಲ ಅವ್ರು ತೀರ್ಕೊಂಡ್ರು. ಇಲ್ಲಿಗೆ ಬಂದರೆ ಅವ್ರದ್ದೇ ನೆನಪು ಬರುತ್ತೆ ನನಗೆ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ನಾವು ಇಲ್ಲಿಗೆ ಬಂದಾಗೆಲ್ಲ. ಅವ್ರದ್ದೇ ನೆನಪು. ನಾವಂದರೆ ತುಂಬ ಅವ್ರಿಗೆ ಇಷ್ಟ ಇತ್ತು ನೋಡಿ. ಇಲ್ಲೇ ದೇವರು. ನಮ್ಮ ಯಜಮಾನ್ರು ನೀರು ತರಕ್ಕೆ ಹೋಗಿದ್ದಾರೆ, ಮೇಲೆ ಹೋಗೋಣ ನೋಡಿ. ನೋಡಿ, ನೋಡಿದವ್ರಿಗೆ ಏನಿದು ಅಂತ ಅನಿಸ್ಬೋದು, ಆದರೆ ನಮಗಂತೂ ನಮ್ಮ ಮನೆ ದೇವ್ರ ಥರನೇ. ನಮ್ಮ ಮನೆ ದೇವ್ರು ಬಂದು ಮುನೀಶ್ವರ ದೇವರು. ಆದರೆ ನಾವು ಈ ಅಮ್ಮನೇ ನನ್ನನ್ನು ಕಾಪಾಡ್ತಾ ಇರೋದು 20-30 ವರ್ಷದಿಂದ. ತುಂಬ ಅವಸ್ಥೆ ಪಟ್ಟಿದ್ದೆ ಲೈಫಲ್ಲಿ. ನೋಡೋಣ, ಪೂಜೆ ಮಾಡೋಣ ಇವಾಗ. ಓಕೆ, ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಬೇವಿನ ಮರ. ಇದರ ಹಿಂದೆ ಇದೆ, ದೇವಸ್ಥಾನದ ಹಿಂದೆ ಇದೆ. ಇದೆಲ್ಲ ನಮ್ಮ ಮಾವಿನ ತೋಟ. ಇದೆಲ್ಲ ಈ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದು ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟಿದ್ದಾರೆ. ಅದು ಸೇಫಾಗಿರಬೇಕು ಅಂತ ಈ ಥರ ಕಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ನೋಡಿ. ಸ್ವಲ್ಪ ಮುಳ್ಳೆಲ್ಲ ಇರುತ್ತೆ ಇಲ್ಲಿ, ಕ್ಲೀನ್ ಮಾಡಬೇಕು. ಲಾಸ್ಟ್ ಇಯರ್ ನಾನು ಪೂಜೆಗೆ ಇಲ್ಲಿಗೆ ಬಂದಾಗ ಇಲ್ಲಿ ನಮಗೆ ಕಾವಲುಗಾರರು ಒಬ್ಬರಿದ್ದರು, ಅಂಕಲ್. ಅವರು ತುಂಬ ಒಳ್ಳೆಯವರು. ಇಲ್ಲೇ ಪೂಜೆ ಮಾಡೋಕ್ಕೆ ಬಂದಾಗ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಇದೆಲ್ಲ ಇದೆಯಲ್ಲ ಕಸ, ಇದೆಲ್ಲ ಎತ್ತಿ ಕ್ಲೀನ್ ಮಾಡಿ ತುಂಬ ಒಂಥರ ಕ್ಲೀನಾಗಿ ಇರ್ತಾಯಿದ್ರು. ನೀರು ತಗೊಂಡು ಬರೋರು, ತೆಂಗಿನಕಾಯಿ ತೊಗೊಂಡು ಬರೋರು, ಮರ ಹತ್ತಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಬರೋರು, ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಇಲ್ಲೇ ಇರ್ತಾಯಿದ್ರು ಹಗಲು ರಾತ್ರಿ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದು ತೀರೋದ್ರು. ಮನುಷ್ಯ ಒಳ್ಳೆಯವರು ಪಾಪ. ಎಲ್ಲ ಜ್ಞಾಪಕ ಬರುತ್ತೆ ನನಗೆ ಇಲ್ಲಿಗೆ ಬಂದರೆ. ನಮ್ಮ ಯಜಮಾನರು ನೀರು ತರ್ತಾಯಿದ್ದಾರೆ. ನೀರು ತರ್ತಾ ಇದ್ದಾರೆ. ಈಗ ದೇವ್ರನ್ನೆಲ್ಲ ಕ್ಲೀನ್ ಮಾಡಿ ಆಯಿತು. ನಾನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ದೇವರಿಗೆ ಬಾಗಿನ ಕೊಡೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಆ ಕಡೆ ಸ್ವಲ್ಪ ನೀರು ಉಯ್ಯೋಣ. ಬೇವಿನ ಮರಕ್ಕೆ ಸ್ವಲ್ಪ ನೀರು ಉಯ್ದುಬಿಟ್ಟು ಮಾಡೋಣ.
ಇವಾಗ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ, ಇದನ್ನು ಹಚ್ಚೋಣ. ದೇವ್ರಿಗೆ ಹಚ್ಬಿಟ್ಟು ಹಸು ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಪೂಜೆ ಆಗಿಲ್ಲ, ಇಲ್ಲಾಂದರೆ ಕರೆದು ಪ್ರಸಾದ ಕೊಡ್ಬೋದಾಗಿತ್ತು. ಎಲ್ಲ ಕಟ್ಟಿ ನಾನು ಬೇಡ್ಕೊಂಡೆ, ನನಗೆ ಸುಮಂಗಲಿಯಾಗಿ 100 ವರ್ಷ ನಾನಿರೋ ಗಂಟ ನಾನು ಸುಮಂಗಲಿಯಾಗಿರಬೇಕು, ನನ್ನ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು ಅಂತ ಬೇಡ್ಕೊಂಡೆ ನಾನು ದೇವ್ರನ್ನ. ಈಗ ಅರಿಶಿನ ಹಚ್ತಾ ಇದ್ದೀನಿ ನಾನು ದೇವ್ರಿಗೆ. ಈ ಥರ ಹೂವು ಇಟ್ಕೊಂಡು ಹೂವದಲ್ಲೇ ಈ ಥರ ಹಚ್ತಾ ಬರ್ತೀನಿ ಫುಲ್ಲಾಗಿ, ಇಲ್ಲಾಂದರೆ ಕೆಳಗಡೆ ಎಲ್ಲ ಬಿದ್ದೋಗುತ್ತೆ. ಈ ಥರ ಎಲ್ಲದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿದ್ದೀನಿ. ಇನ್ನು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಅಂತ ಈ ಪಕ್ಕರ ಬಾ.